ಅಫಜಲ್ಪುರ ತಾಲೂಕಿನ ರೈತರಿಗೆ ಮೋಸ ಮಾಡಿ ಸಾಲ ಮಂಜೂರು ಮಾಡಿ ಹಣ ದುರ್ಬಳಕೆ ಮಾಡಿಕೊಂಡಿರುವ ಅಫಜಲ್ಪುರ ತಾಲೂಕಿನ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರು ಲೂಟಿ ಮಾಡಿದ ಹಣವನ್ನು ಸಂಬಂಧಪಟ್ಟ ರೈತರ ಖಾತೆಗೆ ಜಮಾ ಮಾಡಬೇಕೆಂದು ಒತ್ತಾಯಿಸಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಧರಣಿ ಸತ್ಯಾಗ್ರಹ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ನಮ್ಮ ಅಪ್ಪರದು ನಮ್ಮ ಅವರದು ಡೆತ್ ಆಗ್ಯಾರಿ. ಡೆತ್ ಆಗಕ್ಕಿಂತ ಮುಂಚೆ ಅವ್ರು 3 ಸಲ ನಮ್ಮ 5 ಅಕೌಂಟ್ ನಮ್ಮ ಮನೆತನದಾಗ 5 ಅಕೌಂಟ್ ನಂದು, ನನ್ನ ಹೆಂಡತಿದು, ನನ್ನ ತಮ್ಮನ ಹೆಂಡತಿದು, ಮತ್ತು ನಮ್ಮ ಅವಂದು ನಮ್ಮ ಅಪ್ಪಂದು ಒಟ್ಟು 7 ಅಕೌಂಟ್ ಗೊತ್ತಿಲ್ಲದೆ ಇದು ಮಾಡ್ಯಾರಿ, ಲೋನ್ ಮಾಡ್ಯಾರ. ಅದು ನಮ್ಗೆ ಗೊತ್ತೂ ಇಲ್ಲ. ಲೋನ್ ಮಾಡಿ ಆಲ್ರೆಡಿ 3 ವರ್ಷ ರಿನೋಲ್ ಮಾಡ್ಯಾರಿ. ಆದ್ಮ್ಯಾಗ ನಮ್ಮ ಅವ್ವ ನಮ್ಮ ಅಪ್ಪ ಈಗ 1 ವರ್ಷ ಹಿಂದೆ ನಮ್ಮ ಸರಿ ಹೋದ್ರು. ಅವು ಆದ್ರೂ ಮತ್ತೆ ರಿನೋಲ್ ಮಾಡ್ಯಾರ ಅವರು. ಅವು ಸರಿ ಆದ್ಮೇಲೆ ಡೆತ್ ಸರ್ಟಿಫಿಕೇಟ್ ಹೋಯ್ದು ನಾವು ಲೋನ್ ಅದ ಅಂತ ಹೇಳಿ ಡಿಸಿಸಿ ಬ್ಯಾಂಕ್ಲಿಂದ ನಾವು ಸುಸೈಡ್ ಆಗಿದೆ ಕೇಸ್ ಇತ್ತು. ಅವರಿಗೆ ನೋಡಿವ್ ತರ್ಲಕ್ ಹೋದಾಗ ನೋಡಿವ್ನು ಕೊಟ್ಬಿಟ್ರು ಅವ್ರು ನಮ್ಗೆ. ಇದು ನಮಗ್ ಇಲೆಕ್ಷನ್ ಬತ್ರಿ. ಇಲೆಕ್ಷನ್ ಬಂದಾಗ ನಮ್ಗ ಬಾಕಿ ಲಿಸ್ಟ್ ನ ಬಂದಾಗ ನಮ್ಗೆ ಹಿಂಗಾಗ್ಯದ ಅಂತ ಹೇಳಿ ಅಧ್ಯಕ್ಷರ ಬಳಿ ಬಂದೇವ್ ನಾವು. ಅವ್ರ ಏನು ಯಾರು ಇವತ್ತಿನ ದಿನ ಅಲ್ಲಿ ಹೆಂಗಾರ ಅಂದ್ರಿ, ಯಾರು ಇವತ್ತು ಜಿಲ್ಲಾನೇ ಅವ್ರ ಕೈಯಾಗದ, ಪೂರಾ ಸೊಸೈಟಿನೇ ಅವ್ರ ಕೈಯಾಗದ ಅನ್ನಂಗಾರ ಅವ್ರು. ನಾವು ಸಲ ಒಂದ್ 20 ಸಲ ಅವ್ರ ಬಲ್ಲಿ ಬಂದ್ ಕೇಳಿದ್ರೆ ಆಯ್ತ್ರಿ ಅಂತ ಹೇಳ್ತಾರ, ಹೋಗ್ತಾರ. ಆಯ್ತ್ರಿ ಅಂತ ಹೇಳ್ತಾರ. ಏನಾರ ನಾವ್ ಒಂದ್ 50,000 ರೂಪಾಯಿ ಬಸ್ ಚಾರ್ಜ್ ಹಾಕಿದೇವ್ ನಾವ್ ಇಲ್ಲಿಗೆ ಬಂದು. ಅದಕ್ಕೆ ಅವ್ರು ಯಾರನ್ನ ರೆಸ್ಪಾನ್ಸಿಬಲ್ ಇಲ್ಲ. ಅವಾಗ ನಾವು ಅಧ್ಯಕ್ಷರ ಬಳಿ ಬಂದು ಹಿಂಗ್ ಹೇಳಿದಾಗ ಅವ್ರ ಅಧ್ಯಕ್ಷರು ಅದಕ್ಕೆ ನಾವು ಕೇಳಂಬರಿ ಅಂತ ಹೇಳಿ ಬಂದಾರ್ರಿ ಅವ್ರು. ನಮ್ದೇನ್ರಿ ಅವ್ರ ಅಲ್ಲಿ ಹೋದ್ರ ನಾವ್ ಬ್ಯಾಂಕಿಗೆ ಹೋದೇವಂದ್ರೆ ಏನ್ ಹೇಳ್ತಾರಲ್ಲಿ, ಅಲ್ಲಿ ಸೊಸೈಟಿ ಬ್ರಾಂಚ್ನಾಗ ನಾವ್ ಹೋಗಿ ಕೇಳಿದಾಗ ಒಬ್ರು ಲೇಡೀಸ್ ಅವ್ರಿ ಆ ಬ್ಯಾಂಕ್ನಾಗ, ನೀ ಎದಕ್ ಬಂದಿ ಅಟ್ ಕೆಲಸ ಮಾಡ್ಕೋ, ಇಲ್ಲ ಅಂದ್ರೆ ಏನ್ ಮಾಡ್ತಿ, ನೀ ಏನ್ ಮಾಡಾಕ್ಲೆ ನಾ MD ಅವ್ರ ಬಳಿ MD ನೀ ಎಲ್ಲ ಕಲ್ತ್ ಕಿತ್ಕೋ ಅಂತ ಹೇಳ್ತಾರ್ರಿ. ನಾವ್ 3% ಆಲ್ರೆಡಿ MD ಕುಡ್ಲಿಕತ್ತಿದೇವ್, ನೀ ಯಾವ ಲೆಕ್ಕ ಅಂತ ಹೇಳ್ತಾರ. ನಮಗ್ ದಾಖಲೆ ಒಂದ್ ರಿಕಾರ್ಡಿಂಗ್ ಅವರೇ ಮಾಡ್ಕೊಂಡಾರಿ ನಮ್ದು. ನಾ ಪೊಲೀಸ್ ಸ್ಟೇಷನ್ ಹೋಗಿ ನಿನ್ ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ, ನನ್ ಮ್ಯಾಗ ಹರಾಸ್ಮೆಂಟ್ ಮಾಡಿ ಅಂತ ಹೇಳಿ. ನಡಿಯವ ನಾನು ನಿನ್ ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ, ನಂದು ಸ್ವಂತ ರೈತನ ನಾ ಕೇಳಕ್ ಬಂದ್ರೆ ನನ್ ಮ್ಯಾಗ ಹರಾಸ್ಮೆಂಟ್ ಮಾಡ್ತೀನಿ, ನಾನು ಕಂಪ್ಲೇಂಟ್ ಕೊಡ್ತೀನಿ ನಡಿಯವತ್ತೆ. ಎಲ್ಲರೂ ಅವ್ರ ಸ್ಟಾಫ್ನವ್ರೆ ಬೈದ್ರು ಅವ್ರಿಗೆ. ಬೈದ್ಮ್ಯಾಗ ಮತ್ತೆ ಯಥಾರ್ಥ ಪ್ರಕಾರ ಬಂದ್ರು ಅವ್ರು, ಬಿಟ್ರು ಅವ್ರು. ಯಶವಂತರಾವ್ ಪರಮೇಶ್ವರ್ ಪಾಟೀಲ್ ರೀ. ಇವತ್ತಿನ ದಿನ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಕಲಬುರಗಿ ಜಿಲ್ಲೆಯ ಕಲಬುರಗಿ ಮತ್ತು ಯಾದಗಿರಿ ಸಹಕಾರಿ ಬ್ಯಾಂಕ್ ನಿಯಮಿತ ಕಲಬುರಗಿ ಮುಂದುಗಡೆ ಇವತ್ತಿನಿಂದ ಹೋರಾಟ ಹಮ್ಮಿಕೊಳ್ಳಲು ಕಾರಣ ಏನಂದ್ರೆ, ಜಿಲ್ಲೆಯಾದ್ಯಂತ ಅನೇಕ ರೈತರ ಹೆಸರಿನಲ್ಲಿ ಆ ರೈತರ ಗಮನಕ್ಕೆ ಇರದೆ ಅವರ ಹೆಸರಿನಲ್ಲಿ ಸಾಲ ಮಂಜೂರು ಮಾಡಿ ಆ ಸಾಲವನ್ನ ಅನ್ಯ ಮಾರ್ಗ ಅನುಸರಿಸಿ ಆ ರೈತರಿಗೆ ಗೊತ್ತಿಲ್ಲದ ಹಾಗೆ ಒಂದು ಲೂಟಿ ಹೊಡಿತಕ್ಕಂಥ ಕೆಲಸ ಇವತ್ತಿನ ದಿನ ಡಿಸಿಸಿ ಬ್ಯಾಂಕ್ ನ ಸಿಬ್ಬಂದಿಗಳು ಮತ್ತು ಮುಖ್ಯ ವ್ಯವಸ್ಥಾಪಕರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅನೇಕ ಬಾರಿ ಇದರ ಬಗ್ಗೆ ಧ್ವನಿ ಎತ್ತಿದರು ಮತ್ತು ಸಾಕ್ಷಿ ಸಮೇತ ಅವರಿಗೆ ದೂರು ಕೊಟ್ಟರು. ಕೇವಲ ಒಂದು ತೋರಿಕೆಗೆ ಅಷ್ಟೇ ಒಂದು ವಿಚಾರಣೆ ಮಾಡುವ ಹಾಗೆ ನಾಟಕ ಮಾಡ್ತಾ ಕಾಲಹರಣ ಮಾಡ್ತಾ ಬರ್ತಾ ಇದ್ದಾರೆ. ಸುಮಾರು ಒಂದು ರೈತರ ಅವರ ಒಂದು ಹೆಸರಿನಲ್ಲಿ ಲೂಟಿ ಹೊಡೆದ ಒಂದು ಅವರದೇ ಆದ ಬ್ಯಾಂಕ್ ನ ಒಂದು ಸ್ಟೇಟ್ಮೆಂಟ್ ಸಮೇತ ತಂದು ಅವರಿಗೆ ಅವರ ಗಮನಕ್ಕೆ ತಂದು ದೂರು ಕೊಟ್ಟಿದ್ದೀವಿ. ಮತ್ತು ಮರಣ ಹೊಂದಿದ ರೈತರ ಹೆಸರಿನಲ್ಲಿ ಕೂಡ ಇವತ್ತಿನ ದಿನ ದಿನಾಲು ಅವರ ಹೆಸರಿನಲ್ಲಿ ಬ್ಯಾಂಕ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇವರು ದುಡ್ಡು ಲೂಟಿ ಹೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಮುಖಾಂತರ ತಮ್ಮ ಮಾಧ್ಯಮದವರ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಮತ್ತು ಸಹಕಾರ ಸಚಿವರಾಗ್ಲಿ ತಿಳಿಸಕ್ಕೆ ಏನ್ ಬಯಸ್ತೀನಿ ಅಂದ್ರೆ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಡಿಸಿಸಿ ಬ್ಯಾಂಕ್ ನ ಅಡಿಯಲ್ಲಿ ಸಾಲ ಮಂಜೂರು ಮಾಡ್ಕೊಂಡಂತ ರೈತರ ಪ್ರತಿಯೊಬ್ಬರ ರೈತರಿಗೂ ಅವ್ರದೇ ಆದಂತ ಅವರಿಗೆ ಅವರ ಸಾಲ ಎಷ್ಟಿದೆ, ಎಷ್ಟು ಮಂಜೂರಾಗಿದೆ ಮತ್ತು ಎಷ್ಟು ಅವರ ಖಾತೆಯಲ್ಲಿ ಒಂದು ಹಣ ದುರ್ಬಳಕೆ ಆಗ್ತಾ ಇದೆ, ಪ್ರತಿಯೊಂದು ಮಾಹಿತಿ ಆ ಸಂಬಂಧಪಟ್ಟ ರೈತರಿಗೆ ಅವರ ಗಮನಕ್ಕೆ ತರಬೇಕು. ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ಸಾಲಗಾರ ರೈತರಿಗೆ ಈ ಬ್ಯಾಂಕ್ ನ ಒಂದು ಪಾಸ್ಬುಕ್ ಕೊಡಬೇಕು. ಯಾಕಂದ್ರೆ ಇವ್ರ ಮೂಲ ಉದ್ದೇಶ ಪಾಸ್ಬುಕ್ ಕೊಟ್ರೆ ಅದರಲ್ಲಿ ಹಣ ಏನಾಗಿದೆ ಎಂಬುದು ಅವರಿಗೆ ರೈತರಿಗೆ ಗೊತ್ತಾಗ್ತದೆ. ಇವ್ರು ಲೂಟಿ ಹೊಡ್ತಕ್ಕಂಥ ಕೆಲಸ ಆಗಲ್ಲ ಅಂತ ಹೇಳಿ ಗೊತ್ತಿದ್ದು ಯಾವುದೇ ಒಬ್ಬ ರೈತರಿಗೂ ಇಲ್ಲಿವರೆಗೂ ಪಾಸ್ಬುಕ್ ಕೊಟ್ಟಿಲ್ಲ. ಮತ್ತು ಒಂದು RBI ಒಂದು ಕಾಯ್ದೆ ಪ್ರಕಾರ ಪ್ರತಿಯೊಂದು ಇವರ ಒಂದು ಬ್ಯಾಂಕ್ ನ ಟ್ರಾನ್ಸಾಕ್ಷನ್ ಅವರು ಆ ಪ್ರತಿಯೊಂದು ಖಾತೆದಾರರಿಗೆ ಗಮನದಲ್ಲಿ ಇರಬೇಕು ಮತ್ತು ಅವರಿಗೆ ಮೆಸೇಜ್ ಹೋಗ್ಬೇಕು. ಇಲ್ಲಿ ಯಾವುದೇ ರೀತಿ ಒಂದು ಸಂದೇಶ ಆ ರೈತರಿಗೆ ಸಂದೇಶ ಹೋಗ್ತಾ ಅಂತ ವ್ಯವಸ್ಥೆ ಕೂಡ ಇಲ್ಲ. ಅವರ ಖಾತೆಯಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ಆ ರೈತರಿಗೆ ಗೊತ್ತಿಲ್ಲ. ಹಲವಾರು ರೈತರಿಗೆ ಅವರ ಖಾತೆ ಇದೆ, ಅವರ ಖಾತೆ ಸಾಲ ತಗೊಂಡಿದ್ದಾರೆ ಅನ್ನೋದು ಕೂಡ ಅವ್ರ ಗಮನಕ್ಕಿಲ್ಲ. ಆದ್ದರಿಂದ ತಮ್ಮ ಮುಖಾಂತರ ಇನ್ನೊಮ್ಮೆ ಅವ್ರಿಗೆ ಹೇಳಕ್ ಬಯಸ್ತೀನಿ, ಕೂಡಲೇ ಈ ಎಲ್ಲ ಒಂದು ರೈತರ ಸಾಲ ಪಡೆದ ರೈತರ ಗಮನಕ್ಕೆ ಎಷ್ಟು ಸಾಲ ಇದೆ, ಯಾವ ರೀತಿ ಸಾಲ ಒಂದು ಬಳಕೆ ಆಗ್ತಾ ಇದೆ ಅಂತ ಗಮನಕ್ಕೆ ತರಬೇಕು. ಮುಖ್ಯವಾಗಿ ಒಂದು ಅಫಜಲ್ಪುರ ತಾಲೂಕಿನಲ್ಲಿ ಒಂದು ಗೌರ್ ಬಿ ಅನ್ನೋ ಸೊಸೈಟಿಯಲ್ಲಿ
ಅನೇಕ ರೈತರ ಹೆಸರಿನಲ್ಲಿ ಸುಮಾರು 3 ರಿಂದ 4 ವರ್ಷದವರೆಗೆ ಪ್ರತಿ ವರ್ಷ ಸಾಲ ತೆಗೆದುಕೊಂಡು ಆ ಹಣವನ್ನ ಈ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯದರ್ಶಿಗಳಾಗ್ಲಿ ಅಫ್ಜಲ್ಪುರ ಶಾಖೆಯ ನಗದು ಗುಮಾಸ್ತರು ಮತ್ತು ಮ್ಯಾನೇಜರ್ ಕೂಡ್ಕೊಂಡು ಮತ್ತು ಮುಖ್ಯವಾಗಿ ಅವರು ರಾಜಾರೋಷವಾಗಿ ಹೇಳ್ತಾರೆ, ನಾನು ಕಲಬುರಗಿ ಬ್ಯಾಂಕ್ನ MD ಅವರಿಗೆ 3% ಕೊಡ್ತೀವಿ ಅಂತೇಳಿ. ಇಷ್ಟೆಲ್ಲ ರಾಜಾರೋಷವಾಗಿ ಹೇಳ್ಬೇಕಾದ್ರೆ ಇದೊಂದು ವ್ಯವಸ್ಥಿತವಾಗಿ ಲೂಟಿ ಹೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಎಲ್ಲ ರೈತರಿಗೆ ಒಂದು ಮರಣ ಹೊಂದಿದ ರೈತರ ಹೆಸರಿನಲ್ಲಿ ಏನ್ ಲೂಟಿ ಹೊಡೆದಾರೆ ಅವ್ರ ಮಕ್ಕಳಿಗೆ ದುಡ್ಡು ಕೊಡಬೇಕು. ಮತ್ತು ಯಾವ ರೈತರ ಹೆಸರಿನಲ್ಲಿ ರೈತರಿಗೆ ಗೊತ್ತಿಲ್ಲದೆ ಲೋನ್ ತಗೊಂಡಿದ್ದಾರೆ ಆ ಎಲ್ಲ ರೈತರಿಗೆ ಆ ದುಡ್ಡನ್ನ ಮುಟ್ಟಬೇಕು. ಆ ವ್ಯವಸ್ಥೆ ಸದ್ಯ ಇಲ್ಲಿ ಮಾಡಬೇಕು. ಮತ್ತು ಕೂಡಲೇ ಸಂಬಂಧಪಟ್ಟ ಭ್ರಷ್ಟ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಅವ್ರೇನು ದುಡ್ಡು ಲೂಟಿ ಹೊಡೆದಿದ್ದಾರೆ ಆ ದುಡ್ಡು ಮರು ವಸೂಲಿ ಮಾಡಿ ಒಂದು ಈ ಬೊಕ್ಕಸಕ್ಕೆ ಜಮಾ ಮಾಡಿ ಅವ್ರ ವಿರುದ್ಧ ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತಿನ ದಿನ ತಮ್ಮ ಮೂಲಕ ಒಂದು ಹೇಳಕ್